ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ. ಸ್ನೇಹಿತರೆ, 2026ನೇ ವರ್ಷದ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದ್ರೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಎ ಇದೀಗ ಅಧಿಕೃತವಾಗಿ ಒಂದು ದಿನಾಂಕವನ್ನ ಪ್ರಕಟ ಮಾಡಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ರೂ ಕೂಡ ಗೊತ್ತಿರುವ ಹಾಗೆ ಕಳೆದ 3 ವರ್ಷಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಎ ಈ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ. ಕೆಸೆಟ್ ಪರೀಕ್ಷೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಿದೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ. ಸೊ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಥವಾ ರಾಜ್ಯ ಸರ್ಕಾರ ನಡೆಸುವಂತಹ ಯಾವುದೇ ವಿಶ್ವವಿದ್ಯಾನಿಲಯಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಾತಿಯನ್ನ ಹೊಂದಲಿಕ್ಕೆ ನೀವು ಅಗತ್ಯವಾಗಿ ಅರ್ಹತೆಯನ್ನ ಪಡೆಯಲೇಬೇಕಾಗಿರುವಂತಹ ಪರೀಕ್ಷೆ ಯಾವುದಂತ ಹೇಳಿದ್ರೆ ಅದು ಕೆಸೆಟ್ ಪರೀಕ್ಷೆ ಅಥವಾ ಯುಜಿಸಿ ನೆಟ್ ಪರೀಕ್ಷೆಯಲ್ಲಿ ಕೂಡ ನೀವು ಕ್ವಾಲಿಫೈ ಆದ್ರೆ ನೀವು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಕಳೆದ 3 ವರ್ಷಗಳಿಂದ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಸೆಟ್ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ, ತುಂಬಾ ಅಚ್ಚುಕಟ್ಟಾಗಿ ನಡೆಸ್ತಾ ಬರ್ತಾ ಇದೆ. ಸೊ ಕಳೆದ ವರ್ಷ 2025ರ ಕೆಸೆಟ್ ಪರೀಕ್ಷೆ ನವೆಂಬರ್ ತಿಂಗಳ 2ನೇ ತಾರೀಕಿಗೆ ನಡೆದಿತ್ತು. ಸೊ ಪರೀಕ್ಷೆ ನಡೆದು ಒಂದು 20-25 ದಿವಸಗಳ ಒಳಗಾಗಿ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಿ ಈಗಾಗಲೇ ಈ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹರಾದಂತಹ ಅಭ್ಯರ್ಥಿಗಳಿಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡುವಂತ ಕೆಲಸ ಕೂಡ ಎಲ್ರಿಗೂ ಕೂಡ ಆಗಿದೆ. ಎಲ್ರಿಗೂ ಕೂಡ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಕ್ಕಿದೆ. ತುಂಬಾ ಶಿಸ್ತುಬದ್ಧವಾಗಿ ತುಂಬಾ ಪಾರದರ್ಶಕತೆಯಿಂದ ದಕ್ಷತೆಯಿಂದ ಈ ಬಾರಿಯ ಕಳೆದ ವರ್ಷದ 2025ರ ಕೆಸೆಟ್ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಡೆಸಿದ್ರು. ಇದೀಗ 2026ರ ಕೆಸೆಟ್ ಪರೀಕ್ಷೆಯ ಕುರಿತಾಗಿ ಒಂದು ಪರೀಕ್ಷಾ ದಿನಾಂಕವನ್ನ ಪ್ರಕಟ ಮಾಡಿರುವಂತದ್ದು. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬರೀ ಕೆಸೆಟ್ ಪರೀಕ್ಷೆ ಮಾತ್ರ ಅಲ್ಲದೆ ಸೊ ಹಲವಾರು ವೃತ್ತಿಪರ ಕೋರ್ಸ್ಗಳಿಗೆ ಸೇರಲಿಕ್ಕೆ ಬಯಸುವಂತಹ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನು ನಡೆಸ್ತಾ ಬರ್ತಾ ಇದೆ. ಸಿಇಟಿ ಆಗಿರ್ಬೋದು, PGCET ಆಗಿರ್ಬೋದು, ಡಿಪ್ಲೊಮಾ ಸಿಇಟಿ ಆಗಿರ್ಬೋದು, ಸೊ ಹಾಗೆ ನರ್ಸಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಇಂತಹದೆಲ್ಲ ಎಂಟ್ರೆನ್ಸ್ ಎಕ್ಸಾಮ್ಸ್ ಗಳನ್ನ ನಡೆಸುವಂತದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಮ್ಮ ಕರ್ನಾಟಕದಲ್ಲಿ. ಹಾಗೇನೆ ಕೆಲವೊಂದಿಷ್ಟು ನೇಮಕಾತಿಗಳನ್ನು ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಡೆಸಲಾಗ್ತದೆ. ಸೊ ಇದೀಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗೆ ಒಂದು ವೇಳಾಪಟ್ಟಿಯನ್ನ ಪ್ರಕಟ ಮಾಡಿರುವಂತದ್ದು. ಸೊ ಸಿಇಟಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ಕೂಡ ವೇಳಾಪಟ್ಟಿಯನ್ನ ಕೊಟ್ಟಿದ್ದಾರೆ. ಹಾಗೆಯೇ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಒಂದು ವೇಳಾಪಟ್ಟಿಯನ್ನ ಕೊಟ್ಟಿದ್ದಾರೆ, ಡೇಟ್ ಅನ್ನ ಕೊಟ್ಟಿದ್ದಾರೆ, ಎಕ್ಸಾಮ್ ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ 11 ಅಕ್ಟೋಬರ್ 2026. ಸೊ ಈ ವರ್ಷದ ಅಕ್ಟೋಬರ್ ತಿಂಗಳ 11ನೇ ತಾರೀಕಿಗೆ ಕೆಸೆಟ್ ಪರೀಕ್ಷೆಯನ್ನ ನಾವು ನಡೆಸ್ತೇವೆ ಅಂತೇಳಿ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೇ ಡೇಟ್ಗೆ ಎಕ್ಸಾಕ್ಟ್ ಆಗಿ ನಿಮ್ಮ ಕೆಸೆಟ್ ಪರೀಕ್ಷೆ ನಡೀತದೆ. ಸೊ ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಈ ಕೆಸೆಟ್ ಪರೀಕ್ಷೆಯನ್ನ ನಡೆಸಿದಂತ ರೀತಿಯನ್ನ ನೋಡಿದ್ರೆ ಅವರು ಹೇಳಿದಂತಹ ದಿನಾಂಕದಂದೇ ಪರೀಕ್ಷೆಯನ್ನ ನಡೆಸಿದ್ದಾರೆ. ಸೊ ಅದೇ ರೀತಿ ಈ 2026ರ ಕೆಸೆಟ್ ಪರೀಕ್ಷೆಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ನಡೆಸುವಂತ ವಿಶ್ವಾಸ ಇದೆ. ಸೊ ಹಾಗಾಗಿ 11 ಅಕ್ಟೋಬರ್ 2026 ನಿಮ್ಮ ಕೆಸೆಟ್ ಪರೀಕ್ಷೆ ಇರುವಂತ ದಿನಾಂಕ. ಸೊ ಹಾಗಾಗಿ ಕೆಸೆಟ್ ಆಸ್ಪಿರೆಂಟ್ಸ್ ಗಳು ಈಗಿನಿಂದಲೇ ನಿಮ್ಮ ತಯಾರಿಯನ್ನ ಆರಂಭ ಮಾಡಬಹುದು. ಸೊ ಪ್ರಮುಖವಾಗಿ ಈಗ PG ಅಂದ್ರೆ ಸ್ನಾತಕೋತ್ತರ ಪದವಿಯ ಪ್ರಥಮ ಅಥವಾ ದ್ವಿತೀಯ ವರ್ಷದ ಕೋರ್ಸ್ ನಲ್ಲಿ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು, ವ್ಯಾಸಂಗ ಮಾಡ್ತಾ ಇರುವಂತಹ ಅಭ್ಯರ್ಥಿಗಳು, ಸೊ ನೀವು ಕೂಡ ಕೆಸೆಟ್ ಪರೀಕ್ಷೆಯನ್ನ ಬರೀಬಹುದು. UGC ಗೈಡ್ಲೈನ್ಸ್ ನ ಪ್ರಕಾರ ನೀವು ಕೆಸೆಟ್ ಪರೀಕ್ಷೆಯನ್ನು ಕೂಡ ಬರೀಬಹುದು. UGC ನೆಟ್ ಅಥವಾ CSIR ನೆಟ್ ಪರೀಕ್ಷೆಯನ್ನು ಕೂಡ ಬರೀಬಹುದು. ಸೊ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ನೀವು ಈ ಕೆಸೆಟ್ ಎಕ್ಸಾಮಿಗೆ ಪ್ರಿಪೇರ್ ಆದ್ರೆ, ಸೊ ಕರೆಕ್ಟ್ ಆಗಿ ಫೋಕಸ್ ಮಾಡಿ ಸ್ಟಡಿ ಮಾಡಿದ್ರೆ ಈ ಕೆಸೆಟ್ ಪರೀಕ್ಷೆಯನ್ನ ನೀವು ಕ್ವಾಲಿಫೈ ಆಗ್ಬಹುದು. ಸೊ ಹಾಗೇನೆ ಈಗ ಕಳೆದ 2-3 ವರ್ಷಗಳಿಂದ ಕೆಸೆಟ್ ಪರೀಕ್ಷೆಗೆ ಅಟೆಂಪ್ಟ್ ಮಾಡಿ ಸೊ ಅಲ್ಲಿ ಕೆಸೆಟ್ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನ ಗಳಿಸಲಿಕ್ಕೆ ಅಂದ್ರೆ ಅರ್ಹತೆಯನ್ನ ಗಳಿಸಲಿಕ್ಕೆ ವಿಫಲರಾದಂತಹ ಅಭ್ಯರ್ಥಿಗಳು ಕೂಡ ಈ ಬಾರಿ ಸಾಕಷ್ಟು ಫೋಕಸ್ ಮಾಡಿ ಸ್ಟಡಿ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫಿಕೇಶನ್ ಅನ್ನ ಗಳಿಸಬಹುದು, ಅರ್ಹತೆಯನ್ನ ಪಡಿಬಹುದು. ಸೊ ಇನ್ನು 10 ತಿಂಗಳು ಕಾಲಾವಕಾಶ ಇದೆ. ಸೊ ನಿಮಗೆ ಟೈಮ್ ತುಂಬಾ ಇದೆ. ಸೊ ಈಗಲೇ ಅವರು ಒಂದು ಶೆಡ್ಯೂಲ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಅಕ್ಟೋಬರ್ ಅಲ್ಲಿ ಎಕ್ಸಾಮ್ ಅಂತ ಹೇಳಿದ್ರೆ ಒಂದು ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ನೋಟಿಫಿಕೇಶನ್ ಬರುವಂತ ಸಾಧ್ಯತೆ ಇದೆ. ಸೊ ನೋಟಿಫಿಕೇಶನ್ ಬಂದ ನಂತರ ನಿಮ್ಮ ಪ್ರಿಪರೇಷನ್ ಅನ್ನ ಆರಂಭ ಮಾಡೋದಕ್ಕಿಂತ ಸೊ ಸಾಕಷ್ಟು ಮುಂಚಿತವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಸೊ ನಿಮ್ಗೆ ಎಕ್ಸಾಮ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಇದರಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಸೊ ಈಗ ನೀವು ಬರೀ ಸ್ಟಡಿಯನ್ನ ಮಾಡ್ಲಿಕ್ಕೆ ಇರುವಂತದ್ದು 11 ಅಕ್ಟೋಬರ್ 2026
6 ನಿಮ್ಮ ಕೆಸೆಟ್ ಪರೀಕ್ಷೆ ನಡೀತದೆ. ಸೊ ಹಾಗಾಗಿ ಈ ಒಂದು ದಿನಾಂಕವನ್ನ ನೀವು ನೆನಪಿನಲ್ಲಿ ಇಟ್ಕೊಂಡು ಸೊ ಇದರ ಕಡೆಗೆ ಈ ಕೆಸೆಟ್ ಪರೀಕ್ಷೆಯನ್ನ ಕ್ವಾಲಿಫೈ ಆಗುವಂತ ನಿಮ್ಮ ಗಮನವನ್ನ ಹರಿಸಿ ಅಂತ ಹೇಳ್ತಾ, ಸೊ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ಹಲವಾರು ಅಧ್ಯಯನ ವಿಡಿಯೋಗಳನ್ನು ನಾವು ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ಮಾಡಿದ್ದೇವೆ. ಸೊ ನೀವು ಅದನ್ನು ಕೂಡ ರೆಫರ್ ಮಾಡಬಹುದು. ಸೊ ಇಂದಿನ ಮುಂದಿನ ದಿನಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅಧ್ಯಯನ ವಿಡಿಯೋಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಥ್ಯಾಂಕ್ ಯು. ನಮಸ್ತೆ.